ಹಾರುಗೇರಿ ಪುರಸಭೆಯ ಅಧ್ಯಕ್ಷ ಸ್ಥಾನಕ್ಕೆ ಉಳಿದಿರುವ 12 ತಿಂಗಳ ಅವಧಿಗೆ ನಡೆದ ಚುನಾವಣೆಯಲ್ಲಿ ಮೊದಲನೇ ಅವಧಿಯ ಅಧ್ಯಕ್ಷರಾದ ವಸಂತ ಲಾಳಿಯವರ ರಾಜೀನಾಮೆಯಿಂದ ತೆರವಾದ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿ ಜ್ಞಾನೇಶ್ವರ ಧರ್ಮಟ್ಟಿಯವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಆರೋಗ್ಯ ಪುರಸಭೆ ರಾಜೀನಾಮೆಯಿಂದ ಅಧ್ಯಕ್ಷರ ಸ್ಥಾನ ತೆರವುಗೊಂಡಿತ್ತು. ಅದಕ್ಕಾಗಿ ನಾವು ಇವತ್ತು ಚುನಾವಣೆ ಪ್ರಕ್ರಿಯೆಯನ್ನು ಹಮ್ಮಿಕೊಂಡಿದ್ದೇವೆ. ಅಧ್ಯಕ್ಷ ಸ್ಥಾನಕ್ಕೆ ಕೇವಲ ಒಬ್ಬ ಅಭ್ಯರ್ಥಿಗಳು ತಮ್ಮ ನಾಮನಿರ್ದೇಶನ ಸಲ್ಲಿಸಿದರು. ನಾಮನಿರ್ದೇಶನ ಪತ್ರ ಕ್ರಮಬದ್ಧವಾಗಿದ್ದರಿಂದ ನಾವು ಜ್ಞಾನೇಶ್ವರ ಧರ್ಮಟ್ಟಿ ಅಂತೇಳಿ ನಾಮಪತ್ರ ಸಲ್ಲಿಸಿದ ಅಭ್ಯರ್ಥಿ ಅವರನ್ನು ಅವಿರೋಧವಾಗಿ ಚುನಾಯಿತರಾಗಿರ್ತಾರೆ ಅಂತ ನಾವು ಘೋಷಣೆ ಮಾಡಿದ್ದೀವಿ. ಎಷ್ಟು ಅವಧಿ ಸರ್? ಇದು ಇನ್ನು ಆಲ್ರೆಡಿ 15 ತಿಂಗಳ ಇದೆ. 1 ವರ್ಷದ ಕಾಲ ಉಳಿದಿದೆ. ಆ 1 ವರ್ಷ ಕಾಲಕ್ಕೆ ಅವರು ಅಧ್ಯಕ್ಷರಾಗಿರ್ತಾರೆ. 1ನೇ ಅವಧಿದೆ. ಟೋಟಲ್ 30. ಈಗ 15 ತಿಂಗಳು ಮುಗಿದ್ರೆ ಇನ್ನು 15 ತಿಂಗಳಿದೆ. ಈಗ ಉಪಾಧ್ಯಕ್ಷರು ಸರ್ ಮೊದಲಿದ್ದವರು ಕಂಟಿನ್ಯೂ ಇದು ಬರೀ ಅಧ್ಯಕ್ಷ ಸ್ಥಾನಕ್ಕೆ ತೆರವಾದ ಸ್ಥಾನಕ್ಕೆ ಅಷ್ಟೇ ವಿಡಿಯೋ ತೋರ್ಲ ಆಗಿರ್ದ ಒಂದು ವಿಡಿಯೋ ಹನುಮಂತನ ಧನ್ಯವಾದ ಎಲ್ಲರಿಗೂ ಒಳ್ಳೆಯದಾಗಲಿ. ನೂತನವಾಗಿ ಅಧ್ಯಕ್ಷ ಆಗ್ಯಾರಿ. ಇದ್ರ ಬಗ್ಗೆ ಏನೈತ್ರಿ? ಪ್ರಗತಿ ಬಗ್ಗೆ ಹೇಳ್ರಿ. ಏನೇನು ಕೆಲಸ ಮಾಡಬೇಕು ಎಲ್ಲರೂ ಸೇರಿ ಸದಸ್ಯರು ಸೇರಿ ಏನು ಚಲೋ ಅಭಿವೃದ್ಧಿ ಕಡೆ ಕೆಲಸ ಮಾಡೋದು. ಯಾವುದಕ್ಕೆ ಯಾವ್ಯಾವ ಕೆಲಸಕ್ಕೆ ಒತ್ತು ಕೊಡ್ಬೇಕಂತ ಹೇಳಿ ಊರಲ್ಲಿ ಬರೋಂತಾರಲ್ಲ ನಿಮ್ಮ ಮತ ನೀಡಿದಂಥ ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಏನು ಎಲ್ಲರಿಗೂ ಅವ್ರಿಗೆ ಧನ್ಯವಾದಗಳನ್ನು ಹೇಳಿ. ನಿಮ್ಮ ಹೆಸರು? ಜ್ಞಾನೇಶ್ವರ ಧರ್ಮಟ್ಟಿ. ಕಾರ್ಯದರ್ಶಿ ಹಾಗೂ ಕುಡಚಿ ಮಾಜಿ ಶಾಸಕ ಪಿ ರಾಜೀವ ಅವರ ನೇತೃತ್ವದಲ್ಲಿ ಜ್ಞಾನೇಶ್ವರ ಧರ್ಮಟ್ಟಿಯವರು ಏಕೈಕ ನಾಮಪತ್ರ ಸಲ್ಲಿಸಿದ್ದರು. ಇವರ ವಿರುದ್ಧ ಯಾವುದೇ ನಾಮಪತ್ರ ಸಲ್ಲಿಕೆಯಾಗದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿಯಾಗಿ ಆಗಮಿಸಿದ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಕುಡಚಿ ಮಾಜಿ ಶಾಸಕ ಪಿ ರಾಜೀವ ಅವರ ನೇತೃತ್ವದಲ್ಲಿ ಜ್ಞಾನೇಶ್ವರ ಧರ್ಮಟ್ಟಿಯವರು ಏಕೈಕ ನಾಮಪತ್ರ ಸಲ್ಲಿಸಿದ್ದರು. ಇವರ ವಿರುದ್ಧ ಯಾವುದೇ ನಾಮಪತ್ರ ಸಲ್ಲಿಕೆಯಾಗದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿಯಾಗಿ ಆಗಮಿಸಿದ ರಾಯಬಾಗ ತಾಲೂಕು ದಂಡಾಧಿಕಾರಿ ಸದಾಶಿವ ಸನಮುರಿ ಅವರು ಜ್ಞಾನೇಶ್ವರ ಧರ್ಮಟ್ಟಿಯವರು ಅವಿರೋಧವಾಗಿ ಆಯ್ಕೆಯಾದರೆಂದು ಘೋಷಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಪಿ ರಾಜೀವ ಅವರು ನೂತನ ಅಧ್ಯಕ್ಷರಿಗೆ ಶುಭಾಶಯ ಕೋರಿದರು. ಅಧ್ಯಕ್ಷರ ಆಯ್ಕೆ ಘೋಷಣೆಯಾಗುತ್ತಿದ್ದಂತೆ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು
ಬಿಜೆಪಿ ಪಕ್ಷಕ್ಕೆ ಮತ್ತು ಪಿ ರಾಜೀವ ಅವರಿಗೆ ಜೈಕಾರ ಹಾಕಿ ಪಟಾಕಿ ಸಿಡಿಸಿ ಗುಲಾಲ ಎರಚುವ ಮೂಲಕ ಸಂಭ್ರಮಿಸಿದರು. ನಂತರ ಪಾದಯಾತ್ರೆ ಮೂಲಕ ಚನ್ನವೃಷಭೇಂದ್ರ ಲೀಲಾ ಮಠಕ್ಕೆ ತೆರಳಿ ದೇವರಕೊಂಡ ಅಜ್ಜನ ಕರ್ತೃಗದ್ದುಗೆಗೆ ನಮಿಸಿ ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಬಸವರಾಜ ಮನಗೂಳಿ, ಬಿಜೆಪಿ ಕುಡಚಿ ಮಂಡಲ ಅಧ್ಯಕ್ಷ ಶ್ರೀಧರ ಮೂಡಲಗಿ, ಮುಖಂಡರಾದ ಬ್ರಹ್ಮದೇವ ಹಳ್ಳೂರ, ಕುಮಾರ ಬನಶಂಕರಿ, ಶಶಿಧರ ಶಿಂಗೆ, ದಿವಾಕರ ಧರ್ಮಟ್ಟಿ, ರಾಜು ಅಸ್ಕಿ, ಪುರಸಭೆ ಸದಸ್ಯರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮಾಡೋ ಸೈಡ್